ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಕದನ ತಾರಕಕ್ಕೇರಿದ್ದು ಸದ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ವಿಚಾರಣೆ ನಡೀತಾ ಇದೆ. ನೀವಿಬ್ರು ಅಧಿಕಾರಿಗಳು, ನಿಮ್ಮ ಸೇವೆ ಸಮಾಜಕ್ಕೆ ಬೇಕಿದೆ ಎಂದಿರುವ ಜಡ್ಜ್ ಕೂತು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಇಬ್ಬರಿಗೂ ಸಲಹೆ ನೀಡಿದ್ದಾರೆ. ಈ ರೀತಿ ನ್ಯಾಯಾಲಯದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ, ಇದನ್ನ ನಾನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ, ಆದರೂ ಸಮಾಜದ ಹಿತದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೇನೆ ಎಂದು ರೋಹಿಣಿ ಮತ್ತು ರೂಪಾಗೆ ಜಡ್ಜ್ ತಿಳಿಸಿದ್ದಾರೆ. ಒಮ್ಮೆ ಕೂತು ಮಾತನಾಡಿ, ಬಳಿಕ ನೀವಿಬ್ರು ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೋರ್ಟ್ ಪರಿಗಣಿಸಲಿದೆ. ಒಂದು ವೇಳೆ ನೀವು ಕೇಸ್ ಮುಂದುವರಿಸುವ ತೀರ್ಮಾನಕ್ಕೆ ಬಂದ್ರೆ ಕೇಸ್ ಮುಂದುವರಿಯುತ್ತೆ ಅಂತ ಜಡ್ಜ್ ತಿಳಿಸಿದ್ರು. ಈ ವೇಳೆ ಮಾತನಾಡಿದ ರೋಹಿಣಿ, ರೂಪಾ ಕ್ಷಮೆ ಕೇಳಲಿ ಅಂತ ಕೋರ್ಟ್ ಮುಂದೆ ಆಗ್ರಹಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರೂಪಾ, ರೋಹಿಣಿ ಕೂಡ ನನ್ನ ಬಳಿ ಕ್ಷಮೆ ಕೇಳಲಿ ಅಂತ ಹೇಳಿದ್ರು. ಇಬ್ಬರ ಜಟಾಪಟಿ ನಡುವೆ ಫೆಬ್ರವರಿ 12ಕ್ಕೆ ಕೋರ್ಟ್ ವಿಚಾರಣೆ ಮುಂದೂಡಿತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಗ್ರಾಹಕರ ನಿದ್ದೆಗೆಡಿಸಿದೆ. ಇಡಿ 160 ಸೈಟ್ಗಳನ್ನು ಸೀಸ್ ಮಾಡುವಂತೆ ಸಬ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಬರೆದಿದೆ. ಆದರೆ ಸೀಸ್ ಪಟ್ಟಿಯಲ್ಲಿರುವ ಹಲವು ಸೈಟ್ಗಳಲ್ಲಿ ಈಗಾಗಲೇ ಗ್ರಾಹಕರು ಮನೆ ಕಟ್ಟುವುದಕ್ಕೆ ಆರಂಭಿಸಿದ್ದು, ಹಲವರು ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಮನೆ ಕಟ್ಟುವ ಖುಷಿಯಲ್ಲಿದ್ದವರಿಗೆ ಇಡಿ ನೋಟಿಸ್ ಸಂಕಷ್ಟ ತಂದೊಡ್ಡಿದೆ. ಇತ್ತ ನಿವೇಶನವನ್ನು ವಾಪಸ್ ನೀಡಲಾರದೆ ಮನೆ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಲಾಗದೆ ಗ್ರಾಹಕರು ಕಂಗಾಲಾಗಿದ್ದಾರೆ. ಮುಡಾದಿಂದ 50-50 ಅನುಪಾತದಲ್ಲಿ ಸೈಟ್ ಪಡೆದು ಬಳಿಕ ಹಲವರು ತಮ್ಮ ಸೈಟ್ ಅನ್ನು ಮಾರಾಟ ಮಾಡಿದ್ದಾರೆ. ಇದೀಗ ಅವರ ಬಳಿ ಸೈಟ್ ಖರೀದಿಸಿ ಮನೆ ಕಟ್ಟಿದವರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಸೈಟ್ ಮಾರಿದವರು ಮತ್ತು ಖರೀದಿಸಿದವರ ನಡುವೆ ಶೀತಲ ಸಮರ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.